ನಮಸ್ತೆ. ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ರಾಜಕಪೋತಾಸನ ಮತ್ತು ಹನುಮಾನಾಸನ ಮಾಡೋದಕ್ಕೆ ಬೇಸಿಕ್ ಯಾವ ಥರ ಸ್ಟ್ರೆಚ್ ಮಾಡಬೇಕು ಅಂತ ಇವಾಗ ಮಾಡ್ತಾರೆ. ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ರೈಟ್ ಲೆಗ್ ಫೋಲ್ಡ್ ಮಾಡಿಬಿಟ್ಟು ಲೆಫ್ಟ್ ಲೆಗ್ ಸೈಡಿಂದ ಹಿಂದಕ್ಕೆ ತೊಗೊಳ್ಳಿ. ಕಾಲು ಮಡಿಸಿ ತೊಗೋಬಾರ್ದು. ಕಾಲು ಮಡಿಸಿ ತೊಗೊಂಡ್ರೆ ಮಸಲ್ಸ್ ಕ್ಯಾಚ್ ಆಗುತ್ತೆ. ಈಗ ಮಂಡಿಯಿಂದ ಸ್ವಲ್ಪ ಕೈ ಹಿಂದಕ್ಕೆ ಇಟ್ಕೊಳ್ಳಿ. ತಲೆ ಹಿಂದಕ್ಕೆ ಲಂಬರ್ ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗಿಸ್ಬಿಟ್ಟು ಎದೆ ಭಾಗನೂ ಚೆನ್ನಾಗಿ ಲಿಫ್ಟ್ ಮಾಡ್ತಾ ತಲೆ ಹಿಂದಕ್ಕೆ ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ದೃಷ್ಟಿ ನೇರ ಇರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಇದು ಮಾಡೋದ್ರಿಂದ ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಯ್ತಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಕುತ್ತಿಗೆ ಸುತ್ತ, ಅದೆಲ್ಲ ಕಡಿಮೆ ಆಗುತ್ತೆ. ದೃಷ್ಟಿ ನೇರ ಇರಲಿ. ಪೆಲ್ವಿಕ್ ಪಾಯಿಂಟ್ ಮತ್ತು ಸ್ಟ್ರೆಚ್ ಆಗ್ತಾ ಇರುತ್ತೆ. ತೈಸ್ ಭಾಗ ಎಲ್ಲ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ ಇದು ಮಾಡೋದ್ರಿಂದ. ನಿಧಾನ ವಾಪಸ್ ಬನ್ನಿ. ಕಾಲು ಸೈಡಿಂದ ಮುಂದಕ್ಕೆ ತೊಗೊಳ್ತಾ ಬರಬೇಕು. ಹಾಗೆ ಈಗ ಕಾಲು ನೇರ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ ರೈಟ್ ಲೆಗ್ ಸೈಡಿಂದ ಸ್ಟ್ರೆಚ್ ಮಾಡ್ತಾ ಹಿಂದಕ್ಕೆ ತೊಗೊಳ್ಳಿ. ನಿಧಾನ ತಲೆ ಹಿಂದಕ್ಕೆ. ಬ್ಯಾಕ್ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳಿ. ಬಟಕ್ ಲೈನಲ್ಲೇ ಇರಬೇಕು ಕಾಲುಗಳೆಲ್ಲರದೂ. ಪೃಷ್ಠದ ಲೈನಲ್ಲೇ ಸ್ಟ್ರೆಚ್ ಮಾಡ್ತಾರೆ. ಆಗ ಜಾಸ್ತಿ ತೊಡೆ ಭಾಗ ಸ್ಟ್ರೆಚ್ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಕರಗಬೇಕಲ್ವ, ಬೇಗ ಸಣ್ಣ ಆಗಬೇಕು. ತೊಡೆ ಭಾಗದಲ್ಲಿರೋ ಮಸಲ್ಸ್ ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅದೆಲ್ಲ ಕರಗಬೇಕು ಅಂತಂದರೆ, ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗಬೇಕಂದ್ರೆ ಇದನ್ನೆಲ್ಲ ಮಾಡ್ತಾ ಇರಬೇಕು. ಸ್ಟ್ರೆಚ್ಚಿಂಗ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಕಾಫ್ ಮಸಲ್ಸ್, ಮಂಡಿ ಹಿಂಭಾಗ ಎಲ್ಲ ಹೇಗೆ ಸ್ಟ್ರೆಚ್ ಆಗ್ತಾಯಿದೆ ಅಂತ ಹೇಳಿ. ಇದು ಹನುಮಾನಾಸನ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನಿಧಾನ ವಾಪಸ್ ಬನ್ನಿ. ಕಾಲು ಸೈಡಿಂದ ಮುಂದಕ್ಕೆ ತೊಗೊಂಡು ಕಾಲುಗಳು ನೇರ ಮಾಡ್ಕೊಳ್ಳಿ. ಎರಡೂ ಕಾಲುಗಳು ಒಂದು ಸಲ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಲೋವರ್ ಅಬ್ಡಮನಿಂದನೂ ಸ್ಟ್ರೆಚ್ ಆಗುತ್ತೆ. ಅಪ್ಪರ್ ಬಾಡಿ ಹಿಂದಕ್ಕೆ ಬೆಂಡ್ ಮಾಡ್ತಿರಲ್ಲ ಆಗ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಪೂರ್ವ ತಯಾರಿ ಇದು ರಾಜಕಪೋತಾಸನ ಮಾಡೋದಕ್ಕೆ. ನೆಕ್ಸ್ಟು ಹೇಗೆ ರಾಜಕಪೋತಾಸನ ಮಾಡೋದು ಅನ್ನೋದು ನೋಡೋಣ. ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ವಿಡಿಯೋಸ್ ಎಲ್ಲ ತುಂಬ ಇದೆ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.